ಕುಸ್ತಿಪಟು ವಿನೇಶ್ ಪೋಗಟ್ ಅವರ ತೂಕದ ವಿಚಾರದಲ್ಲಿ ನಿಜಕ್ಕೂ ಆಗಿದ್ದೇನು ಹಾಗಾದ್ರೆ? ಪೋಗಟ್ ತೂಕ ಇಳಿಕೆಗೆ ಅವಕಾಶಗಳು ಇತ್ತ, ಆಪ್ಷನ್ಸ್ ಇದ್ವಾ ಅನ್ನೋದು ಈಗೆಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕೊನೆಯ ಕ್ಷಣದಲ್ಲಿ 100 ಗ್ರಾಂ ಇಳಿಸೋದಕ್ಕೆ ಸಾಧ್ಯ ಇತ್ತ? ವಿನೇಶ್ ಪೋಗಟ್ ಎಡವಿದ್ದಾದ್ರೂ ಎಲ್ಲಿ? ಅನುಭವಿ ಕುಸ್ತಿಪಟುಗಳು ಈ ವಿಚಾರದಲ್ಲಿ ಹೇಳೋದಾದ್ರೂ ಏನು? ಸಾಕಷ್ಟು ಜನ ಹೇಳ್ತಾ ಇರೋದು 53 kg ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದವರು ಏಕಾಏಕಿ 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೋದಂತಹ ಡಿಸಿಷನ್ ಪ್ರಾಬಬ್ಲಿ ದುಬಾರಿ ಆಗಿದ್ದಿರಬಹುದು ಅಂತ, ಅಥವಾ ನ್ಯೂಟ್ರಿಷನ್ ಪ್ರೋಟೀನ್ ಇಂಟೇಕ್ ಕೊನೆ ಹಂತದಲ್ಲಿ ಹೆಚ್ಚು ಕಡಿಮೆ ಆಗಿ, ಅಂದರೆ ಸ್ಲೈಟ್ ಒಂದು ಚಿಕ್ಕ ಇಗ್ನೋರೆನ್ಸ್ ಮಾಡಿದ್ದು ಕೂಡ ಈ ಥರದ್ದಾಯ್ತಾ? ಸಾಕಷ್ಟು ನಾನಾ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಕೆಲವರು ಕಾನ್ಸ್ಪಿರಸಿ ಅಂತ ಇದ್ದಾರೆ. ಬಟ್ ನಿಜವಾಗ್ಲೂ ಆಗಿದ್ದೇನು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಸಿಗುತ್ತೆ, ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಸಿಗುತ್ತದೆ ಎಂಬ ಭಾರತೀಯರ ಆಸೆ ನುಚ್ಚುನೂರಾಗಿದೆ. ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ 50 kg ವಿಭಾಗದಲ್ಲಿ ವಿನೇಶ್ ಪೊಗಟ್ ಅವರು ತೂಕ ಹೆಚ್ಚು ಇದರಿಂದಾಗಿ ಅವರು ಕುಸ್ತಿಯಿಂದ ಅನರ್ಹಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಕುಸ್ತಿ ಅಸೋಸಿಯೇಷನ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದಂಥ ನರಸಿಂಹ ಅವ್ರ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಭಾರತೀಯರ ಕನಸು ನುಚ್ಚು ನೂರಾಗಿದೆ, ಕುಸ್ತಿಯಲ್ಲಿ ಚಿನ್ನದ ಪದಕನೇ ಸಿಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀವಿ? ಇದು ನಮ್ಮ ಭಾರತ ದೇಶದ 140-150 ಕೋಟಿ ಜನರ ಒಂದು ನಿರಾಶೆ ಅಂತ ಹೇಳ್ಬೋದು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ರಿಯೋ ಡಿ ಜನೈರೋನಲ್ಲಿ ಒಂದು ಪದಕ ಬರದೆ ಭಾರತದ ಈ 140 ಕೋಟಿ ಜನ ಕಣ್ ಬಿಡ್ತಿದ್ರು. ನಮ್ಮ ಸಾಕ್ಷಿ ಮಲ್ಲಿಕ್ಕು ಆ ಕಂಚಿನ ಪದಕ ರಾತ್ರಿ 11 ಗಂಟೆಯಲ್ಲಿ ತಗೊಂಡಾಗ ಎಲ್ಲ ಮಾಧ್ಯಮದ ಮಿತ್ರರು ಮತ್ತು ಎಲ್ಲ ಚಾನಲ್ನವರು, ಟಿ ವಿ ಚಾನಲ್ನವರೆಲ್ಲ ದೃಶ್ಯ ಮಾಧ್ಯಮದಿಂದಲೇ ಬೆಳಗ್ಗೆ ಅದನ್ನು ಪ್ರಕಟಿಸಿ ಆ ಒಂದು ಪದಕ ಸಿಕ್ಬಿಡ್ತು ಅನ್ನೋದು ಹರ್ಷದಾಯಕವಾಗಿ ಅವರನ್ನು ಎಷ್ಟು ಅಭಿನಂದಿಸಿದ್ರು ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಚಾರ. ಈ ರೀತಿ ವಿನೇಶ್ ಪೊಗಟ್ಗೆ ಇದು 2ನೇ ಸಾರಿಯ ನಿರಾಶೆ. ಮೊದಲನೇ ಸಾರಿ ಆ ಅಮ್ಮನಿಗೆ ಅವರ ಎಡಗಾಲನ್ನು ಒಂದು ಅಪಾಯದ ಸ್ಥಿತಿ ಮೀರಿ ಎತ್ತಿ ಮುರಿದಾಗ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ರೀತಿಯಲ್ಲಿ ಆಗುತ್ತೆ. ಆಗಿ ಆ ಅಮ್ಮ ಆಚೆ ಬರ್ತಾಳೆ ಆ ಕಳೆದ ಒಲಿಂಪಿಕ್ಸ್ನಲ್ಲಿ. ಈಗ ಚಿನ್ನದ ಪದಕನೇ ಸಿಗ್ತಾ ಇದೆ. ಚಿನ್ನದ ಪದಕ ಇಲ್ಲಿ ತನಕ ನಮ್ಮ ಕುಸ್ತಿ ವೈಯಕ್ತಿಕ ಕ್ರೀಡೆಯಲ್ಲಿ ಇಲ್ಲ. ಅದು ಚಿನ್ನದ ಪದಕ ಅಥ್ಲೆಟಿಕ್ಸು ಬಂದಿದ್ದು ಸ್ವಾತಂತ್ರ್ಯ ಬಂದ ನಂತರ ನೀರಜ್ ಚೋಪ್ರಾ ಅವರೇ ಅಥ್ಲೆಟಿಕ್ಸ್ನಲ್ಲಿ ತೊಗೊಂಡು ಬಂದರು. ಇನ್ನು ನಮ್ಮ ವೈಯಕ್ತಿಕ ಕ್ರೀಡೆಗಳಲ್ಲಿ ಅತಿ ವಿರಳವಾಗಿ ಇರ್ತಕ್ಕಂಥದ್ದು ಪದಕಗಳು. ಅದರಲ್ಲಿ ವೈಯಕ್ತಿಕ ಕ್ರೀಡೆಯಲ್ಲಿ ಈ ನಮ್ಮ ಶೂಟಿಂಗ್ನಲ್ಲಿ ಸುಮಾರು ಬರ್ತಾ ಇದ್ದಾವೆ ಚಿನ್ನದ ಪದಕ ಎಲ್ಲ. ಅದು ಶೂಟಿಂಗು ಒಲಿಂಪಿಕ್ಸ್ನಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಅದು ಬರ್ತಾ ಇದೆ. ಅದೇ ರೀತಿ ಎಮ್ಮ ಕುಸ್ತಿ ಇದು ಪುರಾತನ ಕಾಲದ ಇರ್ತಕ್ಕಂಥ ಒಂದು ಕ್ರೀಡೆ. ನಮ್ಮ ರಾಮಾಯಣ ಮಹಾಭಾರತದಲ್ಲೂ ಇದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ ಅನೇಕ ಸಿನಿಮಾಗಳಲ್ಲಿ. ಈಗ ಈ ಅಮ್ಮ ಒಂದು ಕೇವಲ 100 ಗ್ರಾಂ ಅನ್ನೋದು ಭಾಳಷ್ಟು ಜನಕ್ಕೆ ಎಷ್ಟು ಹಗುರ ಅಂತಕ್ಕಂಥದ್ದು ಅನಿಸುತ್ತೆ. ಆದರೆ ಈ 100 ಗ್ರಾಂ ಅನ್ನೋದು 100 kg ಅಲ್ಲ, 1000 kg ಅಷ್ಟು ಭಾರ ಇವತ್ತು ಈ ಭಾರತ ದೇಶದ ಮೇಲೆ ಬಿದ್ದೋಗಿದೆ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೇನೆ. 100 ಗ್ರಾಮು ಆ ಅಮ್ಮನಿಗೆ ತೂಕ ಜಾಸ್ತಿ ಆದಾಗ ಅವರಿಗೆ ಅವಕಾಶ ಕೂಡ ಕೊಡಬೇಕಿತ್ತು. ಒಂದು 15 ನಿಮಿಷ, ಅರ್ಧ ಗಂಟೆ. ಆವಾಗ ಅವರು ಸ್ಕಿಪ್ಪಿಂಗ್ ಮಾಡೋದು, ಜಂಪಿಂಗ್ ಮಾಡೋದು, ಓಡೋದು ಇವೆಲ್ಲ ಮಾಡಿ ತಮ್ಮ ಬೆವರನ್ನು ಸುರಿಸಿ ತೂಕನ ಕಡಿಮೆ ಮಾಡಿ ತೋರಿಸುವಂಥ ಪರಿಸ್ಥಿತಿ ಇರ್ತವೆ. ಅದು ನಾನು ನನ್ನ ಜೀವನದಲ್ಲಿ ಮಾಡಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವ್ರಿಗೆ ಆ ಅವಕಾಶ ಈ 2ನೇ ದಿವಸಕ್ಕೆ ಬಂದಿದ್ದರಿಂದ ಈ ರೀತಿ ನಿರಾಶೆ ಆಗಿದೆ. ನಮ್ಮ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ವಿಶ್ವ ಕುಸ್ತಿ ಸಂಸ್ಥೆ ಏನಿದೆ ಅದರ ಪ್ರಕಾರವಾಗಿ ಯಾವುದೇ ಕುಸ್ತಿ 50 kg ಆಗಲಿ, 53, 57, ಈ 60 ಈ 2 ವೆಯ್ಟ್ ಕ್ಲಾಸ್ನ ಮಾತ್ರ ಒಂದು ದಿವಸಕ್ಕೆ ತೊಗೊಳ್ತಾರೆ. ಆ 2 ಪ್ರಾರಂಭ ತೂಕ ಮಾಡಿದ ನಂತರ ತೂಕಕ್ಕೆ ಅವರು ಸರಿಸಮಾನವಾಗಿ ತೋರಿಸಿ ಮತ್ತೆ ಆಡೋದಕ್ಕೆ ಅವಕಾಶ ಇರುತ್ತೆ.
ಆಡಬೇಕಾದ್ರೆ ಅವರು ತಿನ್ನೋ ಪದಾರ್ಥಗಳು ಈ ಬೆಣ್ಣೆ ತುಪ್ಪ ಡೈರೆಕ್ಟಾಗಿ ತೊಗೊಳ್ತಾರೆ. 50 ಗ್ರಾಮ್ 100 ಗ್ರಾಮ್ ಈ ರೀತಿ ಪೌಷ್ಟಿಕಾಂಶಗಳು ಅದನ್ನೆಲ್ಲ ತಿಂದು 1 ಗಂಟೆ ಸುಧಾರಿಸ್ಕೊಂಡ ನಂತರ ಕುಸ್ತಿ ಪ್ರಾರಂಭ ಆಗುತ್ತೆ. ಆ ಬೋಟ್ಸ್ ಅಂತೀವಿ ಅದನ್ನು. ಆ ಬೋಟ್ ಪ್ರಾರಂಭ ಆದ ನಂತರ ಅವರು ಕ್ವಾರ್ಟರ್ ಫೈನಲ್ಲಿಂದ ಹಿಡಿದು ಸೆಮಿಫೈನಲ್ ನಂತರ ಫೈನಲ್ ವರೆಗೂ ಅವತ್ತೇ ಮುಗಿದೋಗಬೇಕು ಅಂತ ಒಂದು ನಿಯಮ ಇದೆ. ಆದರೆ ಇವರು 2ನೇ ದಿವಸಕ್ಕೆ ಇಟ್ಕೊಂಡು 2ನೇ ದಿವಸ ಬೆಳಗ್ಗೆ ತೂಕ ಜಾಸ್ತಿ 100 ಗ್ರಾಮ್ ಇದೆ ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿರೋದು ನಿಜವಾಗ್ಲೂ ಇದು ತಪ್ಪು ಅಂತ ಹೇಳಿ ನನ್ನ ಭಾವನೆ. ಆ ಒಂದು ನಿಯಮವನ್ನು ಯಾತಕ್ಕೆ 2ನೇ ದಿವಸ ಆಡಿಸ್ಬೇಕಾದ್ರೆ ಯಾಕೆ ಈ ನಿಯಮ ತೊಗೊಂಡ್ರು ಅದು ಗೊತ್ತಿಲ್ಲ. ನನಗೆ ಬೇಕಾದಂಥ ದುಷ್ಯಂತ್ ಶರ್ಮಾ ಅಂತ ಪ್ಯಾರಿಸ್ಗೆ ಈಗ ಇವ್ರ ಜೊತೆಯಲ್ಲಿ ಕುಸ್ತಿ ಟೀಮ್ ಜೊತೆಯಲ್ಲಿ ಹೋಗಿದ್ದಾರೆ. ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಫೋನಿನ ಮೂಲಕ, ದೂರವಾಣಿ ಮೂಲಕ. ಆದರೆ ಅವರು ನನಗೆ ಸಿಕ್ಕಿಲ್ಲ. ನನಗೂ ಪೂರ್ತಿಯಾಗಿ ವಿವರ ಗೊತ್ತಿಲ್ಲದೆ ನಿಯಮದ ಪ್ರಕಾರವಾಗಿ ಏನಿದೆಯೋ ಅದನ್ನು ನಿಮ್ಮ ಮುಂದೆ ನಾನು ಇವತ್ತು ಬಿಚ್ಚಿಟ್ಟಿದ್ದೀನಿ. ಸರ್, ಇವತ್ತು ಫೈನಲ್ ಪಂದ್ಯ ಇದೆ ಅಂತ ಅವ್ರಿಗೂ ಗೊತ್ತಿತ್ತು. ಇಡೀ ಪ್ರಪಂಚ ನೋಡ್ತಿತ್ತು. ಭಾರತ ದೇಶದ 140 ಕೋಟಿ ಜನರು ಕೂಡ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ರು, ಒಂದು ಆಸೆ ಪಟ್ಟಿದ್ರು ಚಿನ್ನ ಸಿಗುತ್ತೆ ಅಂತ. ಅವರು ಎಲ್ಲೋ ಒಂದು ರೀತಿ ನೆಗ್ಲಿಜೆನ್ಸ್ ಮಾಡಿದ್ರು ಅಂತ ಅನ್ಸುತ್ತಾ? ನೆಗ್ಲಿಜೆನ್ಸ್ ಅನ್ನೋದಕ್ಕಿಂತ ಈ ನಿಯಮ UWW ಏನು ಹೇಳುತ್ತೆ, ಇವತ್ತಿನ ಕುಸ್ತಿ ಪ್ರಾರಂಭ ಆಗಿ ಪೂರ್ತಿಯಾಗಿ ಅದು ಮುಗಿಯೋ ತನಕ ಬೆಳಿಗ್ಗೆ ತೂಕ ಕೊಟ್ಬಿಟ್ಟಿರ್ತೀವಿ. ಕೊಟ್ಟ ನಂತರ ನಾವು ಊಟ ಮಾಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ನಮ್ಮ ಶಕ್ತಿನ ನಾವು ತೊಗೊಳ್ತೀವಿ. ಊಟ ಮಾಡಿದ್ಮೇಲೆ ನಮಗೆ ಶಕ್ತಿ ಇನ್ನೂ ಜಾಸ್ತಿ ಬರೋದು. ಇವರು ಒಂದು ದಿವಸದ ಹಿಂದೆ ಊಟ ಎಲ್ಲ ಉಪವಾಸ ಇರ್ತಾರೆ, ಇದ್ದೇ ತೂಕ ಕೊಡೋದು. ಅದಾದಮೇಲೆ ಕುಸ್ತಿ ಆಡಬೇಕಾದ್ರೆ 1 ರಿಂದ 2 kg ಜಾಸ್ತಿನೇ ಇರ್ತಾರೆ ಪ್ರತಿಯೊಬ್ಬರು, ಎಲ್ಲ ದೇಶದ ಕುಸ್ತಿಪಟುಗಳು ಸಹಿತ. ಆದರೆ ಈ ನಿಯಮ ಯಾತಕ್ಕೆ ಇವರು ಮಾರನೇ ದಿವಸ ಇಟ್ಕೊಂಡು ಮಾರನೇ ದಿವಸ ತೂಕ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ವ್ಯತ್ಯಾಸ ಯಾಕೆ ಬಂತು ಅಂತ ಹೇಳಿ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವತ್ತೇ ಮುಗಿಬೇಕಿತ್ತು. ಸರ್, ಈಗ ಕುಸ್ತಿಯಲ್ಲಿ ಸೋತಿದ್ರು ಕೂಡ ಇಷ್ಟು ಬೇಸರ ಆಗ್ತಿರಲ್ಲ. ಆದರೆ 100 ಗ್ರಾಮ್ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಅನರ್ಹ ಆಗಿದ್ದು ಎಲ್ಲ ಒಂದು ರೀತಿ ಬೇಸರ ಆಗುತ್ತೆ ಅಂತ ಅನ್ಸಲ್ಲ? ನೀವು ಕುಸ್ತಿ ಈ ಕಣದಿಂದ ಸೋತಿದ್ರು ಅಂತ ಹೇಳ್ತಾ ಇದ್ದೀರಾ. ಅವರು ಗೆದ್ದುಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರಿಗೆ ಈ 3ನೇದು ಫೈನಲಲ್ಲಿ ಸೋತರೂ ಕೂಡ ಬೆಳ್ಳಿ ಪದಕ ಬರ್ತಾಯಿತ್ತು. ಈ ಒಂದು ನಿಯಮದಿಂದ ಆ ಬೆಳ್ಳಿ ಪದಕನೂ ಇಲ್ಲದೆ ನಿರಾಶೆಯಾಗಿ ಆ ಅಮ್ಮವ ಈ ದೇಶಕ್ಕೆ ಬರಬೇಕಾಗಿದೆ. ಅಂದರೆ ಅದರ ಅರ್ಥ ಈ ಒಂದು 140-150 ಕೋಟಿ ಭಾರತೀಯರ ನಿರಾಶೆ ಅಂತಲೇ ನಾನು ಭಾವಿಸಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಲ್ಲ, ಇದರಿಂದ ಏನಾದ್ರು ಪಿತೂರಿ ಇದೆ ಅನಿಸುತ್ತಾ? ಯಾಕೆಂದರೆ ಹಿಂದೆ ಕೂಡ ಅವ್ರದ್ದು ವಿವಾದ ಆಗಿತ್ತು. ಹೌದು, ಈ ಪಿತೂರಿ ಅನ್ನೋದಕ್ಕೆ ನೀವು ಕೇಳ್ತಾ ಇರೋದು ನಾನು ಪಿತೂರಿ ಇರ್ಬೋದಾ ಅಂತಲೇ ಊಹೆ ಮಾಡಿ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಬಜರಂಗ್ ಪುನಿಯಾನ ಅನ್ಯಾಯವಾಗಿ ಆತ ನಾಡ ಇದರಲ್ಲಿ ಅವರನ್ನು ವೆಯ್ಟ್ ಅವರದ್ದು ಯೂರಿನ್ ಟೆಸ್ಟ್ ಎಲ್ಲ ತೊಗೊಂಡಾಗ ಅದು ಅವ್ರು ಹೇಳ್ತಾರೆ ಇದು ನಿಯಮಾನುಸಾರವಾಗಿ ಅದು ಎಕ್ಸ್ಪೈರಿ ಆಗಿಬಿಟ್ಟಿದೆ ಡೇಟು, ಅದ್ರ ಬಿಟ್ಟು ಬೇರೆ ಕಿಟ್ಟು ಹೊಸ ಕಿಟ್ಟಿಂದ ನನಗೆ ಮಾಡಿ ಅಂತ. ಆವಾಗ ಅವರು ಅದನ್ನು ಮಾಡಲ್ಲ. ಅದಾದಮೇಲೆ ಈ ಹಿಂದೆ ಏನು ಪಿತೂರಿ WFIನವರು ಇದೆಯೋ ನನಗೆ ಗೊತ್ತಿಲ್ಲ. ಈ ಒಂದು ಸಾಕ್ಷಿ ಮಲ್ಲಿಕ್, ಬಜರಂಗ್ ಪುನಿಯಾ ಇವರೆಲ್ಲರೂ ಒಗ್ಗಟ್ಟಾಗಿ ಇದು ಮಾಡಬೇಕಾದ್ರೆ ಮನವೊಲಿಸೋದಕ್ಕೆ ನಾನು ನಮ್ಮ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರು ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವ್ರಿಗೆ ಮಾತಾಡಿ ಎಷ್ಟೋ ಪ್ರಯತ್ನ ಪಟ್ಟೆ. 12 ವರ್ಷ ನಾನು ಜನರಲ್ ಸೆಕ್ರೆಟರಿಯಾಗಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿ ನಾನು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಕಾರ್ಯನಿರ್ವಾಹಕ ಸದಸ್ಯನಾಗಿದ್ದೆ. ಅವ್ರಿಗೆ ಹೇಳಿದ್ರೆ ಅವ್ರು ಕೇಳದೇ ಇದ್ದಿದ್ದರಿಂದ ನಾನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ದು. ಈ ಒಂದು ಕೊನೆಗೂ ಎಲ್ಲಿವರೆಗೂ ಹೋಯ್ತು ಅಂದರೆ ನಮ್ಮ ಭಾರತದ ಅತ್ಯುನ್ನತ ಮಟ್ಟದ ಒಬ್ಬರು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ರು ಕೂಡ ಇಲ್ಲಿ ತನಕ ಅದನ್ನು ಬಗೆಹರಿಸಿಲ್ಲ. ಈಗಲೂ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಅಡಿಯಲ್ಲೇ ಎಲ್ಲ ವ್ಯವಸ್ಥೆ ನಡೀತಾ ಇದೆ. ಆಮೇಲೆ ಈಗ ಅಜಯ್ ಕುಮಾರ್ ಸಿಂಗ್ ಅಂತ
ಏನು ಅಧ್ಯಕ್ಷರಿದ್ದಾರೆ ಅವರು ಕೂಡ ಈ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಬಲಗೈ ಬಂಟ. ಅವ್ರನ್ನ ಬಬ್ಲು ಅಂತ ಕರೀತಾರೆ, ಅಡ್ಡ ಹೆಸರು. ಇವರೆಲ್ಲರೂ ಒಂದು ಇದು ಮಾಡ್ಕೊಂಡು ಬಿಟ್ಟಿದ್ದಾರೆ, ಅವ್ರದ್ದೇ ಆದಂಥ ಒಂದು ಸ್ಥಿತಿ. ಈಗ ಕುಸ್ತಿ ಈ ಹಿಂದೆ ಈ ರೀತಿ ಇಷ್ಟೊಂದು ಅನ್ಯಾಯ ಯಾವತ್ತೂ ನಡೆದಿರಲಿಲ್ಲ. ಸರ್, ಚಿನ್ನದ ಪದಕ ಸಿಗುತ್ತೆ ಅನ್ನೋ ಕನಸು ಕಾಣ್ತಿದ್ದ ಭಾರತೀಯರಿಗೆ ಒಂದು ರೀತಿ ನಿರಾಸೆ ಆಗಿದೆ. ನೀವು ಒಬ್ಬರು ಕುಸ್ತಿಪಟುವಾಗಿ ನಿಮಗೆ ಏನನ್ನಿಸ್ತು? ನಾನು ಆಗಲೇ ನಿಮ್ಮ ಮುಂದೆ ಹೇಳಿದೆ, ನನಗೇನೆ 400 ಗ್ರಾಮ್ ತೂಕ ಹೆಚ್ಚಾಗ್ಬಿಟ್ಟು ನಾನು ಕಾಮನ್ವೆಲ್ತ್ ಹೋಗೋ ಅಂಥ ಒಂದು ಪರಿಸ್ಥಿತಿ ಇದ್ದಂಥ ಸಮಯ 1972ನೇ ಇಸ್ವಿ. ಅದು ನಾನು ಡೆಲ್ಲಿನಲ್ಲಿ, ನನಗೆ ತೂಕಕ್ಕೆ ಅವರು 400 ಗ್ರಾಮ್ನ ಒಪ್ಕೊಳ್ಳಿಲ್ಲ. ನಾನು ಏನು ಮಾಡಿದ್ರೂ ತೂಕ ಕಡಿಮೆ ಆಗಲಿಲ್ಲ. ಕೊನೆಗೆ ಉಪ್ಪು ನೀರನ್ನು 50 ಗ್ರಾಮ್ ನೀರಿನಲ್ಲಿ ಉಪ್ಪು ಹಾಕ್ಕೊಂಡು ಕುಡಿದು ವಾಮಿಟ್ ಮಾಡಿ ಹೊಟ್ಟೆಯಲ್ಲಿರ್ತಕ್ಕಂಥ ದ್ರವ ಪದಾರ್ಥವನ್ನು ಹೊರಗಡೆ ಚೆಲ್ಲಿ ತೂಕ ಕೊಟ್ಟಾಗ ಅದು ಒಂದು 250 ಗ್ರಾಮ್ ಹೋಗಿ ಬರೀ 150 ಗ್ರಾಮ್ ನನ್ನ ಮೇಲೆ ನಿಂತ್ಕೊಳ್ತು, ನನ್ನ ತೂಕಕ್ಕೆ 52 kg ಹೆಚ್ಚಾಗಿ. ಆವಾಗ ನನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಆ ನಿರಾಶೆ ನನಗೂ ಇದೆ. ಅದರಲ್ಲಿ ನಾನು ನಿಜವಾಗ್ಲೂ ಈ ಒಂದು ವಿಚಾರವಾಗಿ, ಅದು ಹೆಣ್ಣು ಮಗಳು, ಭಾರತ ಮಾತೆ ಪುತ್ರಿ, ಭಾರತ ಮಾತೆ ಅಂತಲೇ ಕರಿಬೋದು. ಆ ಎಮ್ಮನಿಗೆ ಇಂಥದ್ದು ಆಗಬಾರ್ದಿತ್ತು, ಆಗಿದೆ. ಈ ಚಿನ್ನದ ಪದಕ ಹೋದರೂ ಕೂಡ ಬೆಳ್ಳಿ ಪದಕ ಕೂಡ ಸಿಗದೇ ಇರೋ ಪರಿಸ್ಥಿತಿ ಉಂಟಾಗಿದ್ದರಿಂದ ತುಂಬಾ ನೋವಾಗುತ್ತೆ ನಮಗೆ. ನಾವು ಇದು ಸಾಯೋ ತನಕ ಮರೆಯುವಂತ ಇಲ್ಲ. ಓಕೆ, ಇದು ಕುಸ್ತಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾದ ನರಸಿಂಹ ಅವರ ಮಾತಾಗಿದೆ. ಅಂದರೆ ಕುಸ್ತಿಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ಸಿಗುವ ನಿರೀಕ್ಷೆ ಇತ್ತು, ಆದರೆ ಇದೀಗ ಬೆಳ್ಳಿ ಪದಕ ಕೂಡ ಸಿಗದ ಪರಿಸ್ಥಿತಿ ಉಂಟಾಗಿದೆ. ಎಲ್ರಿಗೂ ಕೂಡ ನಿರಾಸೆ ಆಗಿದೆ ಅನ್ನೋದು ನರಸಿಂಹ ಅವರ ಮಾತಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್, KV ಪಬ್ಲಿಕ್ TV.